ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಪೇಟೆಯ ಗೋದಾಮಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಈಗಾಗಲೇ ಬೆಂಕಿ ನಂದಿಸುವುದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಚಿಕ್ಕಪೇಟೆಯಲ್ಲಿ ಆಗಿರುವಂತಹ ಅಗ್ನಿ ಅವಘಡ ಇದು. ಗೋದಾಮಿನಲ್ಲಿ ಪ್ಲಾಸ್ಟಿಕ್ಗೆ ಬೆಂಕಿ ಹೊತ್ತಿ ದಗ ಅಂತ ಉರಿತಾ ಇದೆ. ಚಿಕ್ಕಪೇಟೆಯಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಬೆಂಕಿ ನಂದಿಸುವುದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಬೆಂಕಿಯನ್ನು ಸಿಬ್ಬಂದಿ ನಂದಿಸಿದ್ದಾರೆ. ಮಳಿಗೆಗಳಿಂದ ದಟ್ಟ ಹೊಗೆ ಬರ್ತಾ ಇದೆ. ಯಾಕಂದರೆ ಗೋದಾಮಿನಲ್ಲಿ ಬಹುತೇಕ ಪ್ಲಾಸ್ಟಿಕ್ ಇತ್ತು. ಈಗ ಪ್ಲಾಸ್ಟಿಕ್ನ ಬರ್ನ್ ಮಾಡೋದು ಅನ್ನೋದಾದರೆ ಅಲ್ಲಿ ಅದೆಷ್ಟರ ಮಟ್ಟಿಗೆ ಹೊಗೆ ಬರುತ್ತೆ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ಮಟ್ಟಿಗೆ ಆ ಹೊಗೆ ಎಲ್ಲ ಕಡೆ ವ್ಯಾಪಿಸ್ತಾ ಇದೆ. ಸದ್ಯ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಯಶಸ್ವಿಯಾಗಿದೆ. ಸುತ್ತಮುತ್ತ ಸ್ಥಳೀಯ ವ್ಯಾಪಾರಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಯಾಕಂದರೆ ಏಷ್ಯಾದಲ್ಲೇ ಹೆಸರು ಮಾಡಿದೆ ಚಿಕ್ಕಪೇಟೆ. ಮಾರ್ಕೆಟಿಂಗ್ ಪ್ಲೇಸ್ ಅದು. ಪುಟ್ಟ ಅಂಗಡಿಗಳು ಬಹುತೇಕ ಇರ್ತವೆ. ಬೇಕಾದಷ್ಟು ಸಾಮಗ್ರಿಗಳನ್ನು ಅಲ್ಲಿಟ್ಟಿರ್ತಾರೆ. ಯಾವುದೋ ಒಂದು ಸಣ್ಣ ಅಂಗಡಿಗೆ ಬೆಂಕಿ ಬಿತ್ತು ಅಂದರೂ ಸುತ್ತಮುತ್ತ ಇರುವಂಥ ಅಂಗಡಿ ಮಳಿಗೆಗಳಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ತತ್ಕ್ಷಣಕ್ಕೆ ಬಂದು ಅಗ್ನಿಶಾಮಕ ದಳ ಬೆಂಕಿ ನಂದಿಸಿರುವುದರಿಂದಾಗಿ ಇತರೆ ಅಂಗಡಿ ಮಳಿಗೆಗಳ ಮಾಲೀಕರು ನಿಟ್ಟುಸಿರು ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಈ ಬೆಂಕಿ ಅವಘಡಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿದೆ, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು. ನೋಡಿ, ಅದು ಎಷ್ಟರ ಮಟ್ಟಿಗೆ ಹೊಗೆ ಹೊರಗಡೆ ಬರ್ತಿದೆ ಅನ್ನೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸ್ಬೋದು. ಚಿಕ್ಕಪೇಟೆದು ಗೋದಾಮಿಗೆ ಬೆಂಕಿ ಬಿದ್ದಿರೋದು ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ. ನೋಡಿ, ಅಲ್ಲೇ 4 ಸ್ಟೋರ್ಗಳಿದ್ದಾವೆ. ಅಕ್ಕಪಕ್ಕ ಪುಟ್ಟ ಸ್ಟೋರ್ಗಳಿರ್ತವೆ. ಗೋಡೌನ್ಗಳು ಅಲ್ಲಲ್ಲೇ ಇರ್ತವೆ. ನೋಡಿ, ಆ ಬೆಂಕಿ ಕಾಣಿಸ್ಕೊಂಡಿರೋ ಪಕ್ಕದಲ್ಲೇ ಲೈಟ್ ಪೋಲ್ ಕೂಡ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ವಿದ್ಯುತ್ ಅವಘಡ ಕೂಡ ಸಂಭವಿಸುತ್ತೆ. ಮತ್ತೇನು ಅಂದರೆ ಈ ಚಿಕ್ಕಪೇಟೆ ಮಾರ್ಗದಲ್ಲಿ ಸಣ್ಣ ಅಂಗಡಿಗಳು, ಸಣ್ಣ ರಸ್ತೆಗಳು, ಅಲ್ಲೇ ಲೈಟ್ ಪೋಲ್ಗಳು ಅಂದರೆ ವಿದ್ಯುತ್ ಕಂಬಗಳು ಇರೋದ್ರಿಂದಾಗಿ ಈ ಶಾರ್ಟ್ ಸರ್ಕ್ಯೂಟ್ ಚಾನ್ಸಸ್ಸು ಕೂಡ ಇರುತ್ತೆ. ಅದನ್ನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆ ಹೊಗೆ ಎಷ್ಟರ ಮಟ್ಟಿಗೆ ಆವರಿಸಿದೆ ಅನ್ನೋದನ್ನು ದೃಶ್ಯದಲ್ಲಿ ನೋಡಬಹುದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಸದ್ಯ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈ ಬೆಂಕಿ ಅವಘಡಕ್ಕೆ ಕಾರಣ ಏನಾಯಿತು? ಇಷ್ಟರ ಮಟ್ಟಿಗೆ ಹೊಗೆ ಬರ್ತಿದೆ ಅನ್ನೋದಾದ್ರೆ ಆ ಗೋದಾಮ್ನಲ್ಲಿ ಏನು ತುಂಬಿದ್ರು ಅಂತ? ಏನು ಈ ಅಗ್ನಿ ಅವಘಡ ಏನು ಸಂಭವಿಸಿದೆ ಇವತ್ತು ಬೆಳಗ್ಗೆ ಆ ಒಂದು 6:30 ಸುಮಾರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಈ ಒಂದು ಅಗ್ನಿ ಅವಘಡ ಸಂಭವಿಸಿದೆ ಅಂತ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಈಗಾಗಲೇ ಸ್ಥಳೀಯ ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಬೆಳಗ್ಗೆ ಏನು 6:30 ಸುಮಾರಿಗೆ ಆ ಒಂದು ಬೆಂಕಿಯ ಅವಘಡ ಸಂಭವಿಸುತ್ತೆ. ತಕ್ಷಣವೇ ಸ್ಥಳೀಯರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ 4 ಅಗ್ನಿಶಾಮಕ ವಾಹನಗಳ ಮುಖಾಂತರವಾಗಿ ಇಲ್ಲಿ ಬೆಂಕಿ ನಂದಿಸುವ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಮತ್ತು ಈ ಒಂದು ಗೋದಾಮ್ ಏನಿದೆ, ಇದು ಫಸ್ಟ್ ಫ್ಲೋರ್ ಆಗಿರ್ಬೋದು, ಸೆಕೆಂಡ್ ಫ್ಲೋರ್ ಆಗಿರ್ಬೋದು, ಇದರಲ್ಲಿ ಕಂಪ್ಲೀಟ್ ಆಗಿ ಈ ಪರ್ಫ್ಯೂಮ್ ಇರುವಂತಹ ಪರ್ಫ್ಯೂಮ್ ಸ್ಟಾಕ್ ಆಗಿರ್ಬೋದು, ಪ್ಲಾಸ್ಟಿಕ್ ಸ್ಟಾಕ್ ಆಗಿರ್ಬೋದು, ಮತ್ತು ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವಾಗ ಎಲ್ಲವೂ ಕೂಡ ಇರೋದ್ರಿಂದಾಗಿ ಹೊತ್ಕೊಂಡಿರುವಂಥದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬೆಂಕಿಯನ್ನು ತಹಬದಿಗೆ ತರುವುದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಭಾಗಶಃ ಈಗ ಬೆಂಕಿ ಕಡಿಮೆ ಆಗಿದ್ರೂ ಕೂಡ ಏನು ಪ್ಲಾಸ್ಟಿಕ್ ವಸ್ತುಗಳು ಒಳಗಡೆ ಇದೆ. ಹೀಗಾಗಿ ಅಲ್ಲಿರುವಂತಹ ವಸ್ತುಗಳನ್ನು ಏನು ಹೊರಗಡೆ ತೆಗೆಯುವಂತಹ ಸಂದರ್ಭದಲ್ಲಿ ಹೊಗೆ ದಟ್ಟವಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಇದು ಅಗ್ನಿಶಾಮಕ ಸಿಬ್ಬಂದಿಗೂ ಕೂಡ ಸಾಕಷ್ಟು ಒಂದು ಒತ್ತಡವನ್ನು ತಂದಿಟ್ಟಿರುವಂಥದ್ದು. ಹೀಗಾಗಿ ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೂ ಕೂಡ ಈ ಹೊಗೆ ಕಡಿಮೆ ಆಗ್ತಾ ಇಲ್ಲ. ನೋಡಿ, ದೃಶ್ಯಾವಳಿಗಳಲ್ಲಿ ಲೈವ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಹೊಗೆ ಬರ್ತಾ ಇದೆ ಅಂತಂದರೆ ಇನ್ನೂ ಬೆಂಕಿ ದೊಡ್ಡ ಮಟ್ಟಕ್ಕೆ ಹೊತ್ಕೊಂಡಿದೆಯೋ ಅನ್ನೋಷ್ಟರ ಮಟ್ಟಿಗೆ ಆ ಹೊಗೆ ಬರ್ತಾ ಇರುವಂಥದ್ದು. ಆದರೆ ಒಳಗಡೆ ವಸ್ತುಗಳು, ಪ್ಲಾಸ್ಟಿಕ್ ವಸ್ತುಗಳಾಗಿರಬಹುದು, ಮತ್ತು ಪರ್ಫ್ಯೂಮ್ನಂಥ ವಸ್ತುಗಳಾಗಿರಬಹುದು, ಈ ಬ್ಯಾಂಗಲ್ಸ್ಗಳಾಗಿರಬಹುದು, ಬಟ್ಟೆಗಳಾಗಿರಬಹುದು ಹೆಚ್ಚಾಗಿ ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ ಈ ಒಂದು ಹೊಗೆಯ ದಟ್ಟ ಹೊಗೆಯಿಂದಾಗಿ ಅಗ್ನಿಶಾಮಕ ಇರುವಂಥದ್ದು. ಇವಾಗ್ತಾ ಇಲ್ಲ, ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿ ವಿಶ್ವನಾಥ್ ಮಾಹಿತಿಯನ್ನು ನೀಡ್ತಾ ಇದ್ರು.
ಬೆಂಕಿ ವ್ಯಾಪಿಸಿರುವ ಪರಿಣಾಮ ಎಷ್ಟರ ಮಟ್ಟಿಗೆ ಹೊಗೆ ಹೊರಗಡೆ ಬರ್ತಾ ಇದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಚಿಕ್ಕಪೇಟೆ ಆಗಿರೋದ್ರಿಂದಾಗಿ ಬಹಳಷ್ಟು ಅಂಗಡಿಗಳು ಅಲ್ಲಲ್ಲೇ ಪಕ್ಕದಲ್ಲೇ ಇರ್ತವೆ. ಹಾಗಾಗಿ ಇತರ ಅಂಗಡಿಗಳಿಗೂ ಕೂಡ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ. ಸದ್ಯ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಜೊತೆಗೆ ಇಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ.